ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜುಲೈ ತಿಂಗಳ 3ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣಿ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿ ಇದೆ. ಇದು ಈ ದಿನ ಮಧ್ಯಾಹ್ನ 2:21 ಇರಲಿದೆ. ನಂತರ ನವಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಹಸ್ತ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 2:52 ಇರಲಿದೆ. ನಂತರ ಚಿತ್ತಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಮಧ್ಯಾಹ್ನ 2:08 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಪರಿಘ ಯೋಗ. ಇದು ಈ ದಿನ ಸಂಜೆ 6:34 ಇರಲಿದೆ. ನಂತರ ಶಿವಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:03 ಮಧ್ಯಾಹ್ನ 3:29 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:15 ಬೆಳಿಗ್ಗೆ 10:51 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:02 ಬೆಳಿಗ್ಗೆ 7:39 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:05 ಬೆಳಿಗ್ಗೆ 11:01 ಹಾಗೆ ಅಪರಾಹ್ನ 3:40 ಅಪರಾಹ್ನ 4:35 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:57 ಮಧ್ಯಾಹ್ನ 12:52 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:19 ಬೆಳಿಗ್ಗೆ 8:56 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:55 ಸೂರ್ಯಾಸ್ತ ಸಂಜೆ 6:49. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು ಅಂತ ಹೇಳಿದ್ರೆ ವಿಶೇಷವಾಗಿ ಜ್ಞಾನಕ್ಕೆ ಕಾರಕನಾಗಿರುವಂಥವನು, ಧರ್ಮಕ್ಕೆ ಕಾರಕ, ಗೌರವಕ್ಕೆ ಕಾರಕ, ಹಾಗೆ ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಭಾಗ್ಯೋದಯಕ್ಕೆ, ಪಾಂಡಿತ್ಯಕ್ಕೆ ಗುರು ಕಾರಕನಾಗಿರ್ತಾನೆ. ಹಾಗಾಗಿ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯ ಸ್ಥಾನಮಾನವನ್ನು ಗಳಿಸ್ಕೊಳ್ಬೇಕು, ಒಳ್ಳೆಯ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಗುರುವಿನ ಅನುಗ್ರಹ ಬೇಕೇ ಬೇಕು. ಹಾಗೆ ಪುತ್ರ ಪ್ರಾಪ್ತಿಗಾಗಲಿ ಸಂಪತ್ತಿನ ಪ್ರಾಪ್ತಿಗಾಗಲಿ ಗುರುವಿನ ಅನುಗ್ರಹ ಕೂಡ ಬೇಕಾಗತ್ತೆ.
ಹಾಗಾಗಿ ಕುಟುಂಬದಲ್ಲೂ ಕೂಡ ಒಂದು ಉನ್ನತ ಸ್ಥಾನಮಾನ ಸಿಕ್ಕಲಿಕ್ಕೂ ಕೂಡ ಗುರುವಿನ ಅನುಗ್ರಹ ಬೇಕಾಗುತ್ತೆ, ಗುರುಬಲ ಇರಬೇಕಾಗತ್ತೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಆದಷ್ಟು ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಉತ್ತಮವಾದಂಥ ಫಲಿತಾಂಶಗಳೇನೋ ಸಿಕ್ಕತ್ತೆ. ಆದರೆ ಈ ದಿನ ಮಧ್ಯಾಹ್ನದ ಅವಧಿಯಲ್ಲಿ ಇರುವಂಥ ಈ ಗುರು ಹೋರಾದ ಸಂದರ್ಭದಲ್ಲಿ ರಾಹುಕಾಲ ಇರುತ್ತೆ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 5:56 ಬೆಳಿಗ್ಗೆ 7 ಇನ್ನು ಮಧ್ಯಾಹ್ನ 1:26 ಮಧ್ಯಾಹ್ನ 2:31 ಹಾಗೆ ರಾತ್ರಿ 8:40 ರಾತ್ರಿ 9:35 ಗುರುಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಏಕೆಂದರೆ ಈ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳು ನಿಧಾನ ಆಗುತ್ತೆ, ಫಲಿತಾಂಶಗಳು ಈ ದಿನವೇ ಬರದೇ ಇರಬಹುದು. ಹಾಗಾಗಿ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂಥದ್ದಾಗತ್ತೆ. ಹಾಗಾಗಿ ಈ ದಿನ ಶನಿ ಹೋರಾದಲ್ಲಿ ಯಾವುದೇ ರೀತಿಯ ಪ್ರಮುಖ ಕಾರ್ಯಗಳನ್ನು ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5 ಬೆಳಿಗ್ಗೆ 5:56 ಹಾಗೆ ಮಧ್ಯಾಹ್ನ 12:22 ಮಧ್ಯಾಹ್ನ 1:26 ಇನ್ನು ರಾತ್ರಿ 7:44 ರಾತ್ರಿ 8:40 ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಯಾವುದೇ ರೀತಿಯ ಪ್ರಯಾಣವನ್ನು ಮಾಡುವಂಥದ್ದು, ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಯಾವುದೇ ರೀತಿಯ ತೀರ್ಮಾನವನ್ನು ಕೈಗೊಳ್ಳುವಂಥ ವಿಚಾರಗಳನ್ನು ಆದಷ್ಟು ಬುಧ ಹೋರದಲ್ಲಿ ಮಾಡಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಆರ್ಬಿಟ್ರೇಷನ್ ವಿಚಾರ, ಮೀಡಿಯೇಷನ್ ವಿಚಾರ, ಹಾಗೆ ಈ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ಯಾವುದೇ ಈ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಿದ್ದರೆ ಅದನ್ನು ಬುಧ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10:13 ಬೆಳಿಗ್ಗೆ 11:18 ಇನ್ನು ಸಂಜೆ 5:44 ಸಂಜೆ 6:49 ಇನ್ನು ರಾತ್ರಿ 12:22 ರಾತ್ರಿ 1:18 ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ಯಾವುದೇ ರೀತಿಯ ಪ್ರಯಾಣ ಮಾಡುವಂಥದ್ದು, ಹಾಗೆ ಈ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಕೈಗೊಳ್ಳುವಂಥದ್ದು, ಇದೆಲ್ಲದಕ್ಕೂ ಕೂಡ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳು ವಿಶೇಷವಾಗಿ ರವಿ ಹೋರದಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿದ್ರೆ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8:04 ಬೆಳಿಗ್ಗೆ 9:09 ಇನ್ನು ಅಪರಾಹ್ನ 3:35 ಅಪರಾಹ್ನ 4:40 ಹಾಗೆ ರಾತ್ರಿ 10:31 ರಾತ್ರಿ 11:26 ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅನುಸರಣೆ ಮಾಡಿಕೊಳ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಇದು ಕೂಡ ಬಹಳ ಚೆನ್ನಾಗಿದೆ. ಇದು ಹೈಲಿ ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಶುಕ್ರ ಹೋರ ಚೆನ್ನಾಗಿದೆ. ಇನ್ನು ಈ ರೇಷ್ಮೆ ವ್ಯಾಪಾರಿಗಳಿಗಾಗಲಿ, ಇಂಟೀರಿಯರ್ ಡಿಸೈನರ್ಸ್ಗಾಗಲಿ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯುತ್ತಮವಾದಂಥ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಶುಕ್ರ ಹೋರಾದಲ್ಲಿ ನಿಮ್ಮ ಚಟುವಟಿಕೆಗಳು ಆರಂಭ ಆಗಲಿ. ಈ ಶುಕ್ರ ಹೋರ ಈ ದಿನ ಬೆಳಿಗ್ಗೆ 9:09 ಬೆಳಿಗ್ಗೆ 10:13 ಹಾಗೆ ಅಪರಾಹ್ನ 4:40 ಸಂಜೆ 5:44 ಹಾಗೆ ರಾತ್ರಿ 11:26 ರಾತ್ರಿ 12:22 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನೋಂಥದ್ದನ್ನು ತಿಳ್ಕೊಂಡು ಮುಂದುವರಿರಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಇರುತ್ತೆ. ಅದನ್ನು ನೀವು ಅನುಸರಣೆ ಮಾಡ್ತಾ ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಪ್ರಯಾಣವನ್ನು ಆ ಸಂದರ್ಭದಲ್ಲಿ ನೀವು ಆರಂಭ ಮಾಡಿದ್ರೆ ಉತ್ತಮವಾದಂಥ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಪ್ರಯತ್ನಕ್ಕೆ ನೀವು ನಿರೀಕ್ಷೆ ಮಾಡಿದಂತಹ ಒಂದು ಫಲಿತಾಂಶ ಸಿಕ್ಕತ್ತೆ, ಒಳ್ಳೆಯ ಫಲ ನಿಮ್ಮದಾಗತ್ತೆ. ಹಾಗಾಗಿ ಪ್ರತಿನಿತ್ಯ ನೀವು ಈ ಪಂಚಾಂಗದ ವಿಚಾರಗಳನ್ನು ತಿಳ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬೃಹಸ್ಪತಿ ವಾಸರ ಅಂದರೆ ಗುರುವಾರ.
ಈ ಬೃಹಸ್ಪತಿ ಅಂದರೆ ಈ ಗುರುವಿನ ಅನುಗ್ರಹ ಇದ್ದಾಗ ಯಾವ ಯಾವ ರೀತಿಯ ಕೆಲಸ ಕಾರ್ಯಗಳಾಗುತ್ತೆ, ಗುರುಬಲ ಇಲ್ಲದೇ ಇದ್ದಾಗ ಅಥವಾ ಗುರುವಿನ ಅನುಗ್ರಹ ಇಲ್ಲದೇ ಇದ್ದಾಗ ಯಾವ ರೀತಿಯ ಅನರ್ಥಗಳು ಸಂಭವಿಸುತ್ತೆ ಅನ್ನುವಂಥ ವಿಚಾರವನ್ನು ಜ್ಯೋತಿಷ್ಯ ಶಾಸ್ತ್ರ ಬಹಳ ವಿಶೇಷವಾಗಿ ತಿಳಿಸುತ್ತೆ. ಈ ಬೃಹಸ್ಪತಿ ಆಂಗಿರಸ ಋಷಿಯ ಮಗ. ಒಮ್ಮೆ ಬೃಹಸ್ಪತಿ ಶಿವನನ್ನು ಕುರಿತು ಪ್ರಭಾಸ ತೀರ್ಥ ನದಿಯ ತೀರದಲ್ಲಿ ತಪಸ್ಸು ಮಾಡಿದಂತಹ ಸಂದರ್ಭದಲ್ಲಿ ಶಿವ ಬೃಹಸ್ಪತಿಗೆ ದೇವತೆಗಳ ಗುರುವಿನ ಸ್ಥಾನವನ್ನು ನೀಡ್ತಾನೆ. ಹಾಗೆ ವಿಶೇಷವಾಗಿ ನವಗ್ರಹಗಳಲ್ಲೂ ಕೂಡ ಒಂದು ಉತ್ತಮ ಸ್ಥಾನವನ್ನು ನೀಡ್ತಾನೆ. ಇನ್ನು ಈ ರಾಕ್ಷಸರ ಗುರು ಶುಕ್ರಾಚಾರ್ಯರು, ಹಾಗೆ ಈ ಬೃಹಸ್ಪತಿ ದೇವತೆಗಳ ಗುರು. ಹಾಗಾಗಿನೇ ಇಲ್ಲಿ ಬೃಹಸ್ಪತಿ ಅಂತ ಹೇಳಿದ್ರೆ ಬೃಹದಾಕಾರದ ಜಾಗ ಅಂತ ಹೇಳ್ಬೋದು. ಹಾಗಾಗಿ ಅತ್ಯಂತ ದೊಡ್ಡ ಗ್ರಹ ನವಗ್ರಹಗಳಲ್ಲಿ ಈ ಗುರುಗ್ರಹನೇ. ಇನ್ನು ವಿಶೇಷವಾಗಿ ಈ ಗುರು ವಿಸ್ತಾರವಾಗುವಂಥ ಒಂದು ಪ್ರಕೃತಿಯನ್ನು ಸೂಚಿಸುವಂಥವನು, ಅನಂತವಾದ ಸ್ಫೂರ್ತಿಯನ್ನು ತಿಳಿಸುವಂಥವನು, ಹಾಗೆ ಆಶಾವಾದವನ್ನು ನಮ್ಮಲ್ಲಿ ಹುಟ್ಟಿಸುವಂಥವನು. ಹಾಗಾಗಿ ಒಂದು ಕಡೆ ಧರ್ಮ, ತತ್ವಶಾಸ್ತ್ರ, ನೀತಿ ಬೋಧನೆ ಮತ್ತು ಏಕತೆಯ ಪಾಠಗಳನ್ನು ಗುರು ನಮಗೆ ಕಲಿಸ್ತಾನೆ. ಹಾಗೆ ಈ ಬೃಹಸ್ಪತಿ ದೈವಿಕ ನಿಯಮ ಮತ್ತು ಮಾನವ ನಿರ್ಮಿತ ನಿಯಮಗಳ ಬೋಧಕನೂ ಹೌದು ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ದೇವತೆಗಳು ತಮಗೆ ಯಾವುದೇ ರೀತಿಯ ಸಲಹೆ, ಮಾರ್ಗದರ್ಶನ ಬೇಕಾದರೂ ಕೂಡ ಬೃಹಸ್ಪತಿಯನ್ನೇ ಆಶ್ರಯಿಸ್ತಾ ಇದ್ರು. ಬೃಹಸ್ಪತಿಯ ಸಲಹೆಯನ್ನು ಅವರು ಪಡಿತಾ ಇದ್ರು. ಜೊತೆಗೆ ಬೃಹಸ್ಪತಿ ತನ್ನ ಪ್ರೀತಿ ಪಾತ್ರರಿಗೆ ಐಶ್ವರ್ಯವನ್ನು, ಸಂತಾನ ಶಕ್ತಿಯನ್ನು ಕೊಟ್ಟು ಅನುಗ್ರಹಿಸ್ತಾನೆ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿನೇ ನವಗ್ರಹಗಳಲ್ಲೇ ಬೃಹಸ್ಪತಿ ಅತ್ಯಂತ ಉಪಕಾರಿಯಾದಂತಹ ಗ್ರಹ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಆದರೆ ಅನೇಕರಿಗೆ ಇದರ ಅರಿವು ಇಲ್ಲದೇ ಇರುವಂಥ ಒಂದು ವಿಚಾರ. ಯಾಕೆಂದರೆ ಈ ಬೃಹಸ್ಪತಿ ಗ್ರಹಗಳ ಗಣದ ಅಧಿಪತಿಯಾದಂತಹ ಗಣಪತಿ ಕೂಡ ಆಗಿರ್ತಾನೆ ಅನ್ನುವಂಥ ಒಂದು ವಿಚಾರ. ಇಲ್ಲಿ ಗ್ರಹಗಳ ನಾಯಕ ಅಂತಾನೆ ಬೃಹಸ್ಪತಿಯನ್ನು ಕರೆಯಲಾಗುತ್ತೆ. ಇಲ್ಲಿ ಗುರು ಬುದ್ಧಿವಂತಿಕೆಯನ್ನು ಮತ್ತು ವಿಶೇಷವಾಗಿ ಜ್ಞಾನವನ್ನು ದಯಪಾಲಿಸುವಂಥವನು. ಹಾಗೆ ಬೃಹಸ್ಪತಿಗೆ ಹಲವಾರು ಸೂತ್ರಗಳನ್ನು ಕೂಡ ರಚನೆ ಮಾಡಿದ್ದಾರೆ ನಮ್ಮ ಋಷಿವರ್ಯರು. ಹಾಗೆ ಸ್ವರೂಪದಲ್ಲಿ ಬೃಹಸ್ಪತಿ ಚಿನ್ನದ ಹಳದಿ ಬಣ್ಣವನ್ನು ಹೊಂದಿರುವಂಥವನು, ಮತ್ತೆ ಕೋಲು, ಕಮಲ ಮತ್ತೆ ಮಣಿಗಳನ್ನ ಹಿಡ್ಕೊಂಡಿರೋ ರೀತಿಯಲ್ಲಿ ಬೃಹಸ್ಪತಿಯನ್ನ ವರ್ಣಿಸಿದ್ದಾರೆ. ವೈದಿಕ ಜ್ಯೋತಿಷ್ಯದಲ್ಲಿ ಬೃಹಸ್ಪತಿ ಈ ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹವಾದಂತಹ ಗುರುವನ್ನ ಉಲ್ಲೇಖಿಸುತ್ತೆ. ಹಿಂದೂ ಧರ್ಮ ಗ್ರಂಥದಲ್ಲಿ ದೇವಗುರು ಬೃಹಸ್ಪತಿ ಮಹಾನ್ ಬುದ್ಧಿವಂತಿಕೆಗೆ, ತಂತ್ರಗಳಿಗೆ, ಆಚರಣೆಗಳಿಗೆ, ಹಾಗೆ ಮಂತ್ರಗಳ ಪಠಣಗಳಿಗೆ ಮೂಲ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿನೇ ನವಗ್ರಹಗಳ ಪೈಕಿ ಈ ಗುರು ನಮಗೆ ಅತ್ಯಂತ ಉಪಕಾರಿಯಾಗಿರುವಂಥ ಗ್ರಹ ಇದು. ಹಾಗೆ ಗುರುವಾರವನ್ನು ಈ ಗುರುಗ್ರಹದ ಹೆಸರಿನಲ್ಲೇ ಇಟ್ಟಿರುವಂಥದ್ದು. ಇನ್ನು ಈ ಬೃಹಸ್ಪತಿ ಅನ್ನುವಂಥ ಒಂದು ಪದದ ಸಂಸ್ಕೃತ ಅರ್ಥ ಏನು ಅಂತ ಹೇಳಿದ್ರೆ ಬ್ರಹ್ಮಾಂಡದ ವಿಶಾಲತೆಯ ಆತ್ಮವನ್ನು ಇದು ಪ್ರತಿನಿಧಿಸುತ್ತೆ. ಇಲ್ಲಿ ಆತ್ಮವೇ ಗುರುವಾಗಿ ಇರುವಂಥದ್ದು. ಹಾಗಾಗಿನೇ ಗುರು ಈ ಬೃಹಸ್ಪತಿ ಎಲ್ಲ ದೇವರುಗಳಿಗೂ ಕೂಡ ಸದಾಚಾರವನ್ನ, ಧರ್ಮವನ್ನ, ಹಾಗೆ ಜವಾಬ್ದಾರಿಯ ನೈತಿಕತೆಯ ಬಗ್ಗೆ ಮಾರ್ಗದರ್ಶನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಇನ್ನು ಧರ್ಮ ಗ್ರಂಥಗಳು ಈ ಬೃಹಸ್ಪತಿಯ ಸ್ವಭಾವವನ್ನ ಬುದ್ಧಿವಂತ, ದಯೆ, ಕರುಣಾಮಯಿ ಮತ್ತೆ ಕರ್ತವ್ಯಶೀಲ ಅನ್ನುವಂಥ ಒಂದು ಅರ್ಥದಲ್ಲಿ ವಿವರಣೆ ನೀಡಿದೆ. ಹಾಗೆ ಒಂದು ಕುಟುಂಬಕ್ಕೆ ಬೇಕಾದಂತಹ ಸಂತೋಷವನ್ನ, ಸಮೃದ್ಧಿಯನ್ನ, ಬುದ್ಧಿವಂತಿಕೆಯನ್ನ ಈ ಗುರು ದಯಪಾಲಿಸ್ತಾನೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿನೇ ಜನ ಹೆಚ್ಚಾಗಿ ಗುರುವನ್ನೇ ಆಶ್ರಯಿಸಿರುವಂಥದ್ದು. ಯಾವುದೇ ಶುಭ ಕಾರ್ಯಗಳು ಆಗಬೇಕಾಗಿದ್ರೂ ಕೂಡ ಗುರುಬಲ ಇದೆಯೇ ಇಲ್ವೇ ಅಂತ ಹೇಳಿ ನೋಡೇ ಮುಂದುವರಿಯುವಂಥದ್ದು ಇದೆ. ಹಾಗಾಗಿನೇ ಈ ಬೃಹಸ್ಪತಿಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಕೊಟ್ಟಿರುವಂಥದ್ದು. ಹಾಗೆ ಋಗ್ವೇದದಲ್ಲಿ ಗುರು ಬೃಹಸ್ಪತಿಯನ್ನ ಕವಿಂ ಕವೀನಾಮ್ ಅಂತ ಹೇಳಿ ಕರೆದಿದ್ದಾರೆ. ಯಾಕೆಂದ್ರೆ ಅವರು ಅನೇಕ ವಿಚಾರಗಳಲ್ಲಿ ಬಲವಾದ ನಂಬಿಕೆಗಳನ್ನು ಹೊಂದಿದ್ದು ಆಳವಾದ ಚಿಂತಕರಾಗಿದ್ರು ಅನ್ನುವಂಥ ಒಂದು ವಿಚಾರ. ಹಾಗಾಗಿನೇ ಅತ್ಯಂತ ಜ್ಞಾನವನ್ನು ಹೊಂದಿರುವಂಥ, ಹಾಗೆ ಈ ರಾಕ್ಷಸರ ಯೋಜನೆಗಳ ವಿರುದ್ಧವಾಗಿ ಬೃಹಸ್ಪತಿ ಪ್ರತಿ ತಂತ್ರವನ್ನು ಹೆಣಿತಾ ಇದ್ರು ಅನ್ನುವಂಥ ಒಂದು ವಿಚಾರ. ಹಾಗಾಗಿನೇ ಬೃಹಸ್ಪತಿಯ ಜನನ ವೃತ್ತಾಂತವಾಗಲಿ, ಬೃಹಸ್ಪತಿಯ ಕಾರ್ಯಚಟುವಟಿಕೆಗಳಾಗಲಿ ತುಂಬ ಆಕರ್ಷಕವಾಗಿ ಇರುವಂಥದ್ದು. ಇಲ್ಲಿ ಜ್ಯೋತಿಷ್ಯದಲ್ಲಿ ಬೃಹಸ್ಪತಿ ಅಂದರೆ ಗುರು ಧನಸ್ಸು ಮತ್ತು ಮೀನ ರಾಶಿಗಳನ್ನು ಪ್ರತಿನಿಧಿಸುವಂಥವನು. ಹಾಗಾಗಿ ಈ ಧನುರಾಶಿ ಮತ್ತು ಮೀನರಾಶಿಗೆ ಅಧಿಪತಿ ಗುರು. ಇಲ್ಲಿ ಕರ್ಕಾಟಕದಲ್ಲಿ ಉಚ್ಚ ಸ್ಥಾನವನ್ನು ಪಡ್ಕೊಂಡ್ರೆ ಮಕರ ರಾಶಿಯಲ್ಲಿ ನೀಚನಾಗ್ತಾನೆ. ಜೊತೆಗೆ ಸೂರ್ಯ, ಚಂದ್ರ ಮತ್ತು ಕುಜ ಈ ಬೃಹಸ್ಪತಿಗೆ ಮಿತ್ರರು, ಪ್ರೀತಿಪಾತ್ರರು.
ಹಾಗೆ ಗುರುಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಾಗಲಿಕ್ಕೆ ಸುಮಾರು 1 ವರ್ಷದ ಅವಧಿ ಬೇಕಾಗುತ್ತೆ. ಇದು ನಮ್ಮ ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಆಗಿರೋದ್ರಿಂದ ಇದು ನಮ್ಮ ವ್ಯವಸ್ಥೆಯ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ ಅನ್ನುವಂಥ ನಂಬಿಕೆ ಇದೆ. ಅದರಲ್ಲೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿ 12 ವರ್ಷಗಳಲ್ಲಿ ವೈಯಕ್ತಿಕ ಅನುಭವದ ಘಟನೆಗಳು ಜೀವನದಲ್ಲಿ ಹೆಚ್ಚು ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದು ಇದೆ. ಹಾಗೆ ಜ್ಯೋತಿಷ್ಯದಲ್ಲಿ ಗುರು ಸಾಮಾನ್ಯವಾಗಿ ಮನುಷ್ಯರಿಗೆ ಬುದ್ಧಿವಂತಿಕೆಯನ್ನು, ಸಮೃದ್ಧಿಯನ್ನು, ಉತ್ತಮ ಆರೋಗ್ಯವನ್ನು, ಅದೃಷ್ಟವನ್ನು, ಸಕಾರಾತ್ಮಕತೆಯನ್ನು, ಇನ್ನು ಧರ್ಮ, ಜನಪ್ರಿಯತೆ, ಶಾಂತಿ, ಸಂತೋಷ ಇವುಗಳನ್ನು ದಯಪಾಲಿಸ್ತಾನೆ ಅನ್ನುವಂಥದ್ದು, ಇವುಗಳಿಗೆ ಕಾರಕತ್ವ ಗುರುವಿನಲ್ಲಿದೆ ಅನ್ನುವಂಥದ್ದು ಕೂಡ ಇದೆ. ಇನ್ನು ಜನ್ಮ ಕುಂಡಲಿಯಲ್ಲಿ ಗುರುವಿನ ಸ್ಥಾನವನ್ನು ಅವಲಂಬಿಸಿ ಜ್ಞಾನವನ್ನು ಪಡೆಯುವಂಥ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಬೃಹಸ್ಪತಿಯ ಮಂತ್ರಗಳನ್ನು ಪಠಣ ಮಾಡೋದ್ರಿಂದ ವಿಶೇಷ ಫಲಗಳು ಸಿಕ್ಕತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚಾನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅನ್ನುವಂಥ ಒಂದು ಮಂತ್ರ. ಅಂದರೆ ನಾನು ಈ ಬೃಹಸ್ಪತಿಗೆ ಮಂಡಿಯೂರಿ ನಮಸ್ಕರಿಸ್ತೇನೆ. ಅವರು ಎಲ್ಲ ದೇವತೆಗಳ ಮತ್ತು ಋಷಿಗಳ ಗುರುಗಳು. ಅವರು ಚಿನ್ನದ ಬಣ್ಣದ ಚರ್ಮವನ್ನು ಹೊಂದಿರುವಂಥವರು ಮತ್ತು 3 ಲೋಕಗಳನ್ನು ನಿಯಂತ್ರಿಸುವಂಥ ಬುದ್ಧಿವಂತಿಕೆಯ ಅಧಿಪತಿಯಾಗಿದ್ದಾರೆ. ಹಾಗಾಗಿನೇ ಅಂಥ ಗುರುವಿಗೆ ನನ್ನ ನಮಸ್ಕಾರಗಳು ಸದಾ ಇರಲಿ ಅಂತ ಹೇಳುವಂಥದ್ದು. ಹಾಗೆ ಈ ಬೃಹಸ್ಪತಿ ಗಾಯತ್ರಿ ಮಂತ್ರ ಹೊಂದಿದೆ. ಓಂ ಸುರಾಚಾರ್ಯ ವಿದ್ಮಹೆ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಅನ್ನುವಂಥದ್ದು. ಹಾಗಾಗಿ ನಮ್ಮಲ್ಲಿರುವಂಥ ಬುದ್ಧಿಯನ್ನು ಗುರು ಪ್ರಬುದ್ಧಗೊಳಿಸಲಿ ಅನ್ನುವಂಥ ಒಂದು ಪ್ರಾರ್ಥನೆಯೊಂದಿಗೆ ಈ ಗುರು ಗಾಯತ್ರಿ ಮಂತ್ರ ತಿಳಿಸಿದ್ರೆ, ಇನ್ನು ಬೃಹಸ್ಪತಿಯ ಬೀಜ ಮಂತ್ರ ಇದೆ. ಓಂ ಗ್ರಾಂ ಗ್ರೀಂ ಗ್ರಂ ಸಹ ಅನ್ನುವಂಥದ್ದು. ಇದು ಬಹಳ ವಿಶೇಷವಾಗಿ ಈ ಮಂತ್ರದ ಪ್ರಯೋಜನದಿಂದ ಹಲವಾರು ಕಾರ್ಯಗಳನ್ನು ಸಿದ್ಧಿಸ್ಕೊಳ್ಬೋದು. ಹಾಗಾಗಿನೇ ಈ ಮಂತ್ರಗಳನ್ನು ಪಠಣ ಮಾಡೋದ್ರಿಂದಲೇ ಬೃಹಸ್ಪತಿಯಿಂದ ನೇರ ಆಶೀರ್ವಾದವನ್ನು ಪಡ್ಕೊಳ್ಬೋದು. ಇನ್ನು ಜೀವನದಲ್ಲಿ ಒಂದು ಬುದ್ಧಿವಂತಿಕೆ ಆಗಲಿ, ಜ್ಞಾನದ ಅರಿವು ಬಹಳ ಬೇಗ ಉಂಟಾಗುತ್ತೆ. ಅದು ಜನರನ್ನು ತಾಳ್ಮೆಯಂತೆ ಹಾಗೆ ಶಾಂತಿಯುತವಾಗಿ ಸೃಜನಶೀಲರನ್ನಾಗಿ ಮಾಡುತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಹಾಗಾಗಿನೇ ಈ ದುಷ್ಟ ಗ್ರಹಗಳಿಂದ, ದುಷ್ಟರಿಂದ ನಮ್ಮನ್ನು ರಕ್ಷಿಸುತ್ತೆ ಅನ್ನುವಂಥ ಒಂದು ವಿಚಾರ. ಹಾಗೆ ಜೀವನದಲ್ಲಿ ಬರುವಂತಹ ಎಲ್ಲ ಗೊಂದಲಗಳನ್ನು, ಎಲ್ಲ ಸಮಸ್ಯೆಗಳನ್ನು ಇದು ನಿವಾರಣೆ ಮಾಡಿ ಯಶಸ್ಸನ್ನು ತಂದುಕೊಡುತ್ತೆ ಅನ್ನುವಂಥ ನಂಬಿಕೆ. ಹಾಗೆ ಈ ಬೃಹಸ್ಪತಿ ಮಂತ್ರವನ್ನು ಪಠಿಸಲಿಕ್ಕೆ ಉತ್ತಮ ಸಮಯ ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತ, ಮುಂಜಾನೆ 4 ರಿಂದ 6 ಗಂಟೆಯವರೆಗೆ ಮಂತ್ರಗಳನ್ನು ಪಠಣ ಮಾಡಲಿಕ್ಕೆ ಮತ್ತು ಬೃಹಸ್ಪತಿಯ ಪೂಜೆಗೆ ಸೂಕ್ತವಾಗಿರುವಂಥ ಸಮಯ. ಇನ್ನು ಭಗವಾನ್ ಬೃಹಸ್ಪತಿಯನ್ನು ಮೆಚ್ಚಿಸಲಿಕ್ಕೆ 16,000 ಮಂತ್ರದ ಜಪ ಅಗತ್ಯ ಇದೆ. ಆ ಜಪಕ್ಕಾಗಿ ತುಳಸಿಯನ್ನ, ಶ್ರೀಗಂಧವನ್ನ, ರುದ್ರಾಕ್ಷಿಯಿಂದ ಮಾಡಿದಂಥ ಮಣಿಗಳನ್ನು ಬಳಸ್ಬೋದು. ಇನ್ನು ವಿಶೇಷವಾಗಿ ಈ ಹಳದಿ ಬಣ್ಣ ಗುರುವನ್ನು ಪ್ರತಿನಿಧಿಸೋದ್ರಿಂದ ಯಾವಾಗಲೂ ಕೂಡ ಹಳದಿ ಉಡುಪನ್ನು ಧರಿಸುವಂಥದ್ದು, ಇನ್ನು ಹಳದಿ ಒಂದು ಕರವಸ್ತ್ರವನ್ನಾದರೂ ಬಳಿ ಇಟ್ಟುಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಗುರುವಾರದ ದಿನ ಬೃಹಸ್ಪತಿಗೆ ಮೀಸಲಾದಂತಹ ದಿನ. ಆ ದಿನ ಬಡವರಿಗೆ ಬೇಳೆಯನ್ನ, ಬೆಲ್ಲವನ್ನ, ಹಳದಿ ಬಟ್ಟೆಯನ್ನ, ಲೇಖನ ಸಾಮಗ್ರಿಗಳನ್ನು, ಅರಿಶಿನದಂತಹ ವಸ್ತುಗಳನ್ನು ದಾನ ಮಾಡ್ಬೋದು. ಇದರಿಂದ ಈ ಬೃಹಸ್ಪತಿಯ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ, ಯಾವುದೇ ಅಡಚಣೆಗಳಿರಲ್ಲ, ನಿಮ್ಮ ಪ್ರಯತ್ನ ಸಫಲವಾಗುತ್ತೆ. ಇದನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದಲ್ಲಿ ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದ ಆಸಕ್ತಿ ಮೂಡುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕಾರ್ಯಗಳಲ್ಲಿ ಆರಂಭಿಕ ಅಡೆತಡೆಗಳು, ವಿಘ್ನಗಳು ಜಾಸ್ತಿ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ತಾಳ್ಮೆ ಇದೆ. ಹಾಗಾಗಿನೇ ನಿಧಾನವಾಗಿ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನ ಆರೋಗ್ಯದ ವಿಚಾರದಲ್ಲಿ ತುಂಬ ಕಾಳಜಿಯನ್ನು ವಹಿಸುವಂಥದ್ದು ಕೂಡ ಇದೆ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಿಗೆ ಬೇಕಾಗುವಂಥ ಒಂದು ಎನರ್ಜಿ ನಿಮ್ಮಲ್ಲಿ ಇದೆಯೇ ಇಲ್ಲವೇ ಅನ್ನುವಂಥದ್ದನ್ನು ಆರಂಭದಲ್ಲೇ ನೋಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮನ್ನು ನೀವು ಅವಲೋಕನ ಮಾಡಿಕೊಳ್ಳುವಂಥದ್ದು, ಇಲ್ಲಿ ಒಂದು ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳುವಂಥ ಒಂದು ಸಾಧ್ಯತೆ. ಇದರಿಂದ ನಿಮ್ಮಲ್ಲಿ ಆ ಕೆಲಸಕ್ಕೆ ಇರಬೇಕಾದಂಥ ಒಂದು ಕಮಿಟ್ಮೆಂಟ್ ಲೆವೆಲ್ ಎಷ್ಟಿದೆ, ವಿಲ್ ಪವರ್ ಎಷ್ಟಿದೆ, ಸಂಪನ್ಮೂಲಗಳು ಎಷ್ಟಿದೆ, ಹಾಗೆ ಆ ಕೆಲಸದಿಂದ ಬರುವಂಥ ಸಾಧಕ ಬಾಧಕಗಳೇನು, ಇವೆಲ್ಲವನ್ನು ಕೂಡ ಬಹಳ ಚೆನ್ನಾಗಿ ಲೆಕ್ಕಾಚಾರ ಮಾಡ್ತೀರಿ.
ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಈ ಸೋಲು ಅನ್ನುವಂಥದ್ದು, ನಷ್ಟ ಅನ್ನುವಂಥದ್ದು ಇರಲ್ಲ. ಏಕೆಂದರೆ ಈ ದಿನ ತುಂಬ ಮುಂಜಾಗ್ರತಾ ಕ್ರಮವನ್ನು ನೀವು ಅನುಸರಣೆ ಮಾಡುವಂಥದ್ದು ಇದೆ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳು ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಮನಸ್ಸನ್ನು ಈ ದಿನ ವಿಚಲಿತಗೊಳಿಸ್ಕೊಳ್ಬೇಡಿ. ಅಂತಹ ಒಂದು ದುಃಖದ ಅಥವಾ ನೋವಿನ ಸಮಸ್ಯಾತ್ಮಕವಾದಂತಹ ಸನ್ನಿವೇಶಗಳು ಬಂದರೂ ಕೂಡ ಅದನ್ನು ಎದುರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿರಿ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ದಿನ ಸ್ವಲ್ಪ ಸ್ಪರ್ಧೆಗಳು ಕೂಡ ಇರುವಂಥದ್ದು ಇದೆ. ಜೊತೆಗೆ ನಿಮ್ಮ ಬಗ್ಗೆ ಒಂದು ಗಾಳಿ ಸುದ್ದಿ ಹಬ್ಬುವಂಥ ಸಾಧ್ಯತೆ ಕೂಡ ಇರುತ್ತೆ. ಇದರಿಂದ ನಿಮ್ಮ ಮನಸ್ಸು ವಿಚಲಿತ ಆಗ್ಬೋದು, ಆಸಕ್ತಿ ಕಳ್ಕೊಳ್ಬಹುದು. ಆದರೆ ಈ ಅಂತಿಮ ಫಲಿತಾಂಶ ನಿಮ್ಮ ಪರವಾಗಿರಬೇಕು ಅಂತ ಹೇಳಿದ್ರೆ ಈ ದಿನ ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಮುಂದುವರಿಸಿ. ಅಂದುಕೊಂಡಂಥ ಕೆಲಸವನ್ನು ಮಾಡಿಬಿಡಿ, ಗುರಿಯನ್ನು ತಲುಪಿಬಿಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳಿಂದಲೇ ಕೆಲಸಗಳು ಆರಂಭ ಆಗುತ್ತೆ. ಹಾಗೆ ಈ ದಿನ ದೂರದ ಬಂಧುಗಳಿಂದ ನಿಮಗೆ ಒಂದು ಶುಭ ಸಮಾಚಾರ ಸಿಕ್ಕುವಂಥದ್ದು ಇದೆ. ಆದರೆ ಇದು ಖರ್ಚಿನ ಬಾಬ್ತು. ಅದಕ್ಕಾಗಿ ಈ ದಿನ ಹಣವನ್ನು ತೆರಬೇಕಾಗತ್ತೆ. ಇನ್ನು ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆರಂಭಿಕ ಅಡೆತಡೆಗಳು ಇರುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಈ ದಿನದ ಕೆಲಸದಲ್ಲಿ ಮತ್ತೆ ಮತ್ತೆ ಪ್ರಯತ್ನ ಮಾಡಬೇಕಲ್ಲ ಅನ್ನುವಂಥ ಒಂದು ಜಿಜ್ಞಾಸೆ ಇರುವಂಥ ಸಂದರ್ಭ. ಹಾಗೆ ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ಸ್ವಂತ ವ್ಯಾಪಾರದಲ್ಲಿ ಹಣಕಾಸಿನ ಸ್ಥಾನದ ಸಂಪೂರ್ಣ ಅರಿವು ನಿಮಗೆ ಇರಬೇಕಾಗತ್ತೆ. ಹಣ ಬರುವಂಥದ್ದು ಹೇಗೆ, ಹಣ ಖರ್ಚಾಗುವಂಥದ್ದು ಹೇಗೆ, ಉಳಿತಾಯ ಹೇಗೆ, ಈ ಎಲ್ಲ ವಿಚಾರಗಳನ್ನು ಈ ದಿನ ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಪ್ರಯಾಣ ಇರಲಿ, ನಿಮ್ಮ ಚಟುವಟಿಕೆಗಳ ಪ್ರಯತ್ನ ಆಗಲಿ 100ಕ್ಕೆ 100ರಷ್ಟು ಒಳ್ಳೆಯ ಫಲವನ್ನು ತರಲ್ಲ. ಎಲ್ಲೋ ಒಂದು ಕಡೆ ಮಿಶ್ರ ಫಲಗಳ ಜೊತೆಗೆ ಈ ದಿನ ನಿಮ್ಮ ಪ್ರಯಾಣ ಕೂಡ ಅಷ್ಟೊಂದು ಯಶಸ್ಸನ್ನು ಕಾಣಲ್ಲ. ಹಾಗಾಗಿನೇ ಈ ದಿನ ನೀವು ಸ್ವಲ್ಪ ಮುಂಜಾಗ್ರತೆಯಿಂದ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಸ್ವಲ್ಪ ಯಶಸ್ಸು ಸಿಕ್ಕಿದ್ರೂ ಕೂಡ ನೀವು ನಿಮ್ಮ ಬಗ್ಗೆ ಪೌರುಷ ಕೊಚ್ಚಿಕೊಳ್ಳುವಂಥದ್ದು ಇರುತ್ತೆ. ನಿಮ್ಮ ಬಗ್ಗೆ ನೀವು ಹೆಚ್ಚು ಮಾತಾಡಿಕೊಳ್ಳುವಂಥದ್ದು, ನಿಮ್ಮನ್ನು ನೀವೇ ಹೊಗಳಿಕೊಳ್ಳುವಂಥ ಒಂದು ಸನ್ನಿವೇಶ ಬರ್ಬೋದು. ಇದು ನಿಮಗೆ ಅಷ್ಟೊಂದು ಶ್ರೇಯಸ್ಸನ್ನು ತರುವಂಥ ಪ್ರಯತ್ನ ಅಲ್ಲ. ಹಾಗಾಗಿನೇ ಇಂಥ ವಿಚಾರದಲ್ಲಿ ದುಸ್ಸಾಹಸ ನಿಮಗೆ ಸೂಕ್ತ ಅಲ್ಲ. ಇನ್ನು ಈ ದಿನ ಪ್ರಗತಿ ನಿಮ್ಮ ಇಚ್ಛೆಯಂತೆ ಇರದೆ ಸಾಧಾರಣವಾಗಿರುತ್ತೆ. ಹಾಗಾಗಿನೇ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಬರುವಂಥ ಫಲಿತಾಂಶಗಳನ್ನು ಈ ದಿನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ಒಂದು ಹೊಸ ವಿಚಾರವನ್ನು ಹೆಚ್ಚು ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಸ್ವಲ್ಪ ಹಠಮಾರಿ ಧೋರಣೆ ಇರುವಂಥದ್ದು. ಎಲ್ಲ ಒಂದು ಕಡೆ ಈ ಸೋಮಾರಿತನದಿಂದ ಕೂಡ ನಿಮ್ಮ ಕೆಲಸ ಕಾರ್ಯಗಳು ತುಂಬ ನಿಧಾನ ಆಗುತ್ತೆ. ಹಾಗೆ ಈ ದಿನ ದಿಢೀರಾಗಿ ತೆಗೆದುಕೊಳ್ಳುವಂಥ ನಿರ್ಧಾರಗಳಿಂದ, ಅದರಿಂದ ಆಗುವಂಥ ಬದಲಾವಣೆಗಳಿಂದ ನಿಮಗೆ ತೊಂದರೆ ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ಆತುರವಾಗಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸದ ಹೊರೆ ಜಾಸ್ತಿ ಆಗುತ್ತೆ. ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಈ ದಿನ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇರುವಂಥದ್ದು. ಅದಕ್ಕಾಗಿಯೇ ಈ ದಿನ ಮನಸ್ತಾಪಗಳಾಗುತ್ತೆ. ಮೇಲಧಿಕಾರಿಗಳು ಕೂಡ ಅಷ್ಟೊಂದು ಒಳ್ಳೆಯ ಸಹ ಸಂಬಂಧವನ್ನು ಹೊಂದಿರಲ್ಲ. ಹಾಗಾಗಿನೇ ಈ ದಿನ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥದ್ದು ಇರುತ್ತೆ. ಇನ್ನು ವಿವಾದಗಳು ಸರ್ವೇ ಸಾಮಾನ್ಯವಾಗಿ ಈ ದಿನ ಬರುವಂಥದ್ದು ಇದೆ. ಹಾಗಾಗಿ ಆದಷ್ಟು ಕಡಿಮೆ ವಿವಾದಗಳನ್ನು ಮಾಡಿಕೊಳ್ಳುವಂಥದ್ದು, ಕಡಿಮೆ ಸಂಖ್ಯೆಯ ಶಸ್ತ್ರಗಳನ್ನು ಈ ದಿನ ನೀವು ಸೃಷ್ಟಿಸಿಕೊಳ್ಳುವಂಥದ್ದನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನದ ಪ್ರಯಾಣ ನಿಮಗೆ ಸ್ವಲ್ಪ ಕಷ್ಟಕರವಾಗಿರುತ್ತೆ. ಎಲ್ಲವೂ ಸೌಕರ್ಯ ಸೌಲಭ್ಯ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಪ್ರಯಾಣದಲ್ಲಿ ಮಧ್ಯಭಾಗದಲ್ಲಿ ನಿಮಗೆ ನಿರಾಸಕ್ತಿ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾರಿಗೂ ಕೂಡ ಹಣವನ್ನು ಸಾಲವಾಗಿ ಕೊಡುವಂಥದ್ದು, ಸಾಲವಾಗಿ ನೀವು ತರುವಂಥ ಬಾಬ್ತು ಏನೇ ಇದ್ದರೂ ಅದನ್ನು ಮುಂದೂಡುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಮನೋಭಾವನೆಗಿಂತ ಜವಾಬ್ದಾರಿಯೇ ಪ್ರಧಾನ ಅನ್ನುವಂಥದ್ದನ್ನು ನೀವು
ಗಮನಿಸಬೇಕಾಗತ್ತೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಆರಂಭಿಕವಾಗಿ ಸ್ವಲ್ಪ ಹಿನ್ನಡೆಯನ್ನು ಕಂಡರೂ ಕೂಡ ನಂತರದಲ್ಲಿ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ತಾಳ್ಮೆಯಿಂದ ಅಂಥ ಕೆಲಸಗಳನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದರಿಂದ, ಅದರಲ್ಲೂ ಈ ದಿನ ವಿಶೇಷವಾಗಿ ಬುಧನ ಅನುಗ್ರಹದಿಂದ ಉತ್ತಮವಾದಂಥ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ವ್ಯಾಪಾರಿ ವರ್ಗದವರಿಗೆ ಈ ದಿನ ತುಂಬ ಪ್ರಗತಿ ಇರುತ್ತೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಈ ದಿನ ತುಂಬ ಚಾಲನೆ ಸಿಕ್ಕುವಂಥದ್ದು. ಅಂದರೆ ಎಷ್ಟೇ ಕಷ್ಟದ ಕೆಲಸ ಆದರೂ ಕೂಡ ಅದನ್ನು ಆರಂಭ ಮಾಡುವಂಥ ಒಂದು ಇಚ್ಛಾಶಕ್ತಿ ಚೆನ್ನಾಗಿರುತ್ತೆ. ಇನ್ನು ದೂರದ ಸಂಬಂಧಿಕರಿಂದ ಕೂಡ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಒಂದು ರೀತಿಯಲ್ಲಿ ಉತ್ತೇಜನ ಸಿಕ್ಕತ್ತೆ, ಒಂದು ಸಪೋರ್ಟ್ ಇದೆ. ಹಾಗೆ ಒಂದು ಹಣಕಾಸಿನ ನೆರವು ಕೂಡ ಸಿಕ್ಕುವಂಥದ್ದು ಈ ದಿನದಲ್ಲಿರುತ್ತೆ. ಇನ್ನು ಸಮಾಜದಲ್ಲಿ ನಿಮ್ಮ ಮಾತಿಗೆ ಒಂದು ಮೌಲ್ಯ ಇದೆ, ನಿಮ್ಮ ನಿರ್ಧಾರಕ್ಕೆ ಉತ್ತಮವಾದಂಥ ಒಂದು ಸ್ಥಾನಮಾನ ಇದೆ. ಹಾಗಾಗಿನೇ ಈ ದಿನ ನೀವು ನಿಮ್ಮ ಕುಟುಂಬದ ನಾಯಕನ ಸ್ಥಾನವನ್ನು ವಹಿಸಿಕೊಳ್ಳುವಂಥದ್ದು ಇದೆ. ಅಂದರೆ ಒಂದು ಕೆಲಸವನ್ನು ನೀವೇ ಮುನ್ನಡೆಸುವಂಥದ್ದು ಕೂಡ ಇರುತ್ತೆ. ಹಾಗೆ ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಇದ್ದಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಹಾಗೆ ಈ ದಿನ ಪ್ರಮುಖವಾದ ನಿರ್ಣಯವೊಂದನ್ನು ಕೈಗೊಳ್ಳುವಂಥ ಸಂದರ್ಭ. ಹಾಗಾಗಿನೇ ಯಾವುದೇ ಒಂದು ವಿಚಾರದಲ್ಲಾದರೂ ಈ ದಿನ ದೂರದೃಷ್ಟಿಯಿಂದ ನಿರ್ಣಯಗಳು ಬರುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ನಿಮ್ಮ ಪ್ರೀತಿ ಪಾತ್ರರ ಮಾತನ್ನು ಈ ದಿನ ಬಹಳ ವಿಶೇಷವಾಗಿ ಪರಿಗಣಿಸುವಂಥದ್ದು. ಹಾಗಾಗಿನೇ ನಿಮಗೆ ಬೇಕಾದಂತಹ ಕೆಲವೊಂದು ಸನ್ನಿವೇಶಗಳಿದೆ, ಅದನ್ನು ನಿಮಗಾಗಿ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರು ಸೃಷ್ಟಿ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ಪ್ರಮುಖವಾದಂತಹ ಕೆಲಸ ಕಾರ್ಯಗಳಿಗೆ ನಿಮ್ಮ ಸಮಯ ತುಂಬ ಅನುಕೂಲಕರವಾಗಿರುವಂಥದ್ದು. ಹಾಗಾಗಿನೇ ನಿಮ್ಮ ಜವಾಬ್ದಾರಿಯನ್ನು ಈ ದಿನ ನಿರ್ವಹಣೆ ಮಾಡಿಕೊಳ್ಳಿ. ಹಾಗೆ ಜವಾಬ್ದಾರಿಯೇ ಪ್ರಧಾನ ಅನ್ನುವಂಥದ್ದು ಕೂಡ ನಿಮ್ಮ ಮನಸ್ಸಿಗೆ ಬರ್ತಾ ಇರಲಿ. ಇದರಿಂದ ನಿಮ್ಮ ಕಾರ್ಯದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಷ್ಟಗಳು ಕಡಿಮೆ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಇಚ್ಛಾಶಕ್ತಿ, ನಿಮ್ಮ ವಿಲ್ ಪವರ್ ಮೇಲೆ ಕೆಲಸಗಳ ಸಕ್ಸಸ್ ರೇಟ್ ಇರುವಂಥದ್ದಾಗುತ್ತೆ. ಅದಕ್ಕಾಗಿಯೇ ಮಹಾಗಣಪತಿಯನ್ನು ಆರಾಧನೆ ಮಾಡಿ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ, ಧನಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದ ಆರಂಭದಲ್ಲಿ ಸ್ವಲ್ಪ ಹಣಕಾಸಿಗಾಗಿ ನೀವು ಪರಿತಪಿಸಬೇಕಾಗತ್ತೆ. ನಿಮ್ಮ ಯೋಜನೆಗೆ ಸಾಕಷ್ಟು ಹಣ ನಿಮ್ಮ ಕೈಯಲ್ಲಿರಲ್ಲ, ಇದ್ದರೂ ಕೂಡ ಅದು ಈ ಸಂದರ್ಭದಲ್ಲಿ ಕೆಲಸಕ್ಕೆ ಬರಲ್ಲ. ಹಾಗಾಗಿ ಈ ದಿನ ಈ ಹಣದ ವಿಚಾರದಲ್ಲಿ, ಖರ್ಚು ವೆಚ್ಚದ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು ಇದೆ. ಹಾಗೆ ಕುಟುಂಬಸ್ಥರು ನಿಮ್ಮ ಎಲ್ಲ ಯೋಜನೆಗಳಿಗೂ ಕೂಡ, ಕಾರ್ಯಗಳಿಗೂ ಕೂಡ ನೆರವನ್ನು ನೀಡುವಂಥ ಸಂದರ್ಭ ಇದೆ. ಅವರ ಸಪೋರ್ಟ್ ಈ ದಿನ ಚೆನ್ನಾಗಿದೆ. ಆದರೆ ಈ ಫಲಿತಾಂಶ ಬರುವಂತಹ ಸಂದರ್ಭದಲ್ಲಿ ಅವರು ಕೂಡ ಭಾಗಿದಾರರು ಅನ್ನುವಂಥದ್ದನ್ನು ಮಾತ್ರ ಮರಿಬೇಡಿ. ಇನ್ನು ಈ ದಿನ ನಿರುದ್ಯೋಗಿಗಳಿಗೆ ಒಂದು ಸಮಾಚಾರ ಪರಿಹಾರವನ್ನು ನೀಡುತ್ತೆ. ಹಾಗಾಗಿ ಎಲ್ಲಿಂದಲೋ ಬಂದಂತಹ ಒಂದು ವರ್ತಮಾನ, ಒಂದು ಸುದ್ದಿ ಈ ದಿನ ನಿಮಗೆ ಒಂದು ಸುಸ್ಥಿರವಾದಂಥ ಮನಸ್ಸನ್ನು ತಂದುಕೊಡುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ವಿಧಾನವನ್ನು ಅಳವಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಇದೆ. ಹಾಗೆ ಈ ದಿನದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ, ನಿಮ್ಮ ವೈವಾಹಿಕ ಜೀವನದಲ್ಲಿ ಒಂದು ಶುಭ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಕುಟುಂಬಸ್ಥರು ನಿಮ್ಮ ಒಂದು ಚಟುವಟಿಕೆಗಳಿಗೆ ಪ್ರತಿರೋಧಿಸುವಂಥದ್ದು, ಅವರೇ ಆ ಒಂದು ಚಟುವಟಿಕೆಯನ್ನು ವಿರೋಧಿಸುವಂಥದ್ದು, ಅದಕ್ಕೆ ತಣ್ಣೀರೆರಚುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ನೀವು ಕುಟುಂಬಕ್ಕಾಗಿ ಎಷ್ಟೇ ಒಳ್ಳೆಯ ಕೆಲಸವನ್ನು ಮಾಡಿದ್ರೂ ಕೂಡ ಈ ದಿನ ನಿಮ್ಮ ವೈಯಕ್ತಿಕ ಬದುಕಿಗೆ ಕುಟುಂಬಸ್ಥರಲ್ಲಿ, ಅದರಲ್ಲೂ ಈ ಸ್ತ್ರೀ ವರ್ಗದವರಿಂದ ಅಷ್ಟೊಂದು ಮಾರಲ್ ಸಪೋರ್ಟ್ ಅನ್ನುವಂಥದ್ದನ್ನು ಬಹಳ ಕಷ್ಟಪಟ್ಟು ನೀವು ಸಂಪಾದನೆ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಯೋಚನೆಗಳು ಈ ದಿನ ಧನಾತ್ಮಕವಾಗಿರೋದ್ರಿಂದ ಕೆಲಸಗಳಲ್ಲಿ ಸಮಾಧಾನ ಇರುತ್ತೆ. ಆದರೂ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಥವಾ ನಿಮ್ಮ ನೆಚ್ಚಿನ ಗುರುಗಳ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ.
ಕನ್ಯಾ ರಾಶಿಯವರಿಗೆ ಈ ದಿನ ನಿಮ್ಮ ಯೋಗ್ಯತೆಗೆ ತಕ್ಕಂತಹ ಫಲವನ್ನು ಪಡ್ಕೊಳ್ಳುವಂತಹ ಸಂದರ್ಭ. ಹಾಗಾಗಿನೇ ನೀವು ಹೊಸ ಹೊಸ ದಾರಿಯ ಮೂಲಕ ನಿಮ್ಮ ಒಂದು ಪ್ರಗತಿಗೆ, ನಿಮ್ಮ ಕಾರ್ಯಸಿದ್ಧಿಗೆ ಈ ದಿನ ಕಂಕಣಬದ್ಧರಾಗುವಂಥ ಸಂದರ್ಭ. ಹಾಗೆ ಈ ದಿನ ನಿಮ್ಮ ಬಂಧುಗಳು, ಮಿತ್ರರು ನಿಮ್ಮ ಜೊತೆ ನಿಮ್ಮ ಕೆಲಸಕ್ಕೆ ಸಹಕರಿಸುವಂಥದ್ದು ಕೂಡ ಇದೆ. ಹಾಗೆ ಚಂದ್ರನಿಂದ ಈ ದಿನ ನಿಮ್ಮ ಮನಸ್ಸು ತುಂಬ ಹಗುರವಾಗಿರುತ್ತೆ, ಮನಸ್ಸು ತುಂಬ ಸಂತೋಷವಾಗಿರುತ್ತೆ. ಅದಕ್ಕಾಗಿಯೇ ಹೊಸ ಹೊಸ ಕೆಲಸ ಕಾರ್ಯಗಳನ್ನು ಕಷ್ಟ ಆದರೂ ಕೂಡ ಅದನ್ನು ಆರಂಭ ಮಾಡಬೇಕು, ಅದರಿಂದ ಒಂದು ಒಳ್ಳೆಯ ಫಲಿತಾಂಶ ಸಿಕ್ಕಬೇಕು, 4 ಜನರಿಗೆ ಅನುಕೂಲ ಆಗಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಇದೆ. ವಿಲ್ ಪವರ್ ಚೆನ್ನಾಗಿದೆ. ಈ ದೃಷ್ಟಿಯಲ್ಲೇ ನಿಮಗೆ ಹೊಸ ಹೊಸ ಅವಕಾಶಗಳು ಒದಗಿ ಬರುತ್ತೆ. ಹಾಗೆ ಉತ್ಸಾಹಭರಿತವಾಗಿರುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ವಾಹನ ಆಗಲಿ, ನಿಮ್ಮ ಒಡವೆ ವಸ್ತ್ರಗಳಾಗಲಿ, ನಿಮ್ಮ ಮನೆ ಆಗಲಿ, ಯಾವುದೇ ಒಂದು ಐಷಾರಾಮಿ ವಸ್ತುಗಳಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಈ ದಿನ ನಿಮಗೆ ತುಂಬ ಸಮಾಧಾನ ಇರುತ್ತೆ. ನೀವು ತೆಗೆದುಕೊಂಡಂಥ ತೀರ್ಮಾನ ಆಗ್ಬೋದು ಅಥವಾ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದು ಈ ಒಂದು ವಿಚಾರಗಳಲ್ಲಿ ತುಂಬ ಅದ್ಭುತವಾಗಿರುತ್ತೆ. ಹಾಗಾಗಿನೇ ಈ ದಿನ ನೀವು ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಸಂದರ್ಭದಲ್ಲಿ ಇರ್ತೀರಿ. ಹಾಗೆ ಈ ದಿನ ನಿಮಗೆ ಆನಂದಕ್ಕಾಗಿ, ಸಂತೋಷಕ್ಕಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡುವಂಥದ್ದು ಇದೆ. ಇದು ನಿಮ್ಮ ವೈಯಕ್ತಿಕ, ನಿಮ್ಮ ಸ್ವಂತದ ಆನಂದಕ್ಕೆ ಮಾಡಿಕೊಳ್ಳುವಂಥದ್ದು. ಹಾಗೆ ಬೇರೆಯವರನ್ನು ಓಲೈಸಲಿಕ್ಕೂ ಕೂಡ ಈ ದಿನ ಸ್ವಲ್ಪ ಹಣ ವೆಚ್ಚವಾಗುವಂಥದ್ದು ಇರುತ್ತೆ. ಹಾಗಾಗಿ ಈ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ಬಿಡಿ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳನ್ನು ಮುಂದೂಡುವಂಥದ್ದು ಉತ್ತಮ. ಎಲ್ಲವನ್ನೂ ಕೂಡ ಈ ದಿನ ಜವಾಬ್ದಾರಿಯುತವಾಗಿ ಏಕಕಾಲಕ್ಕೆ ಆರಂಭ ಮಾಡುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು ಈ ದಿನದಲ್ಲಿ ವೈದ್ಯಕೀಯ ಸಮಾಲೋಚನೆಯ ಅಗತ್ಯತೆ ಕೂಡ ಕಂಡುಬರುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ನಿಮಗೆ ಸ್ವಲ್ಪ ಶ್ರಮ ಜಾಸ್ತಿ ಆಗ್ಬೋದು, ಆದರೂ ಫಲಿತಾಂಶಗಳು ನಿಮಗೆ ಫೇವರಬಲ್ ಆಗಿರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದ ಪ್ರಯತ್ನವನ್ನು ಮುಂದುವರಿಸಬೇಕಾಗಿರುವಂಥ ದಿನ. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳು ನಿಮಗೆ ಸುಲಭಕ್ಕೆ ಆಗಲ್ಲ, ಆದರೂ ಕೂಡ ಅದು ಅಪೂರ್ಣವಾದ ಫಲಿತಾಂಶವನ್ನು ತರುತ್ತೆ. ಹಾಗಾಗಿ ಒಂದು ಕೆಲಸವನ್ನು ಆರಂಭ ಮಾಡಿದಂದಿಂದ ಹಿಡಿದು ಕೊನೆ ಆಗುವವರೆಗೂ ಕೂಡ ನಿಮ್ಮದೇ ಒಂದು ಪ್ರಯತ್ನ ಆ ಕೆಲಸದ ಮೇಲೆ ಇರಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಉದ್ಯೋಗ ಅವಕಾಶಗಳೇನೋ ಸಿಕ್ಕತ್ತೆ, ಆದರೆ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳುವಂಥದ್ರಲ್ಲಿ, ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಯಾಮಾರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿನೇ ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ಲ. ಇನ್ನು ಶೈಕ್ಷಣಿಕ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೃಪ್ತಿಯೇನೋ ಇದೆ, ಆದರೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಆಗುವಂಥ ಮನಸ್ತಾಪಗಳು, ಏನೋ ಭಿನ್ನಾಭಿಪ್ರಾಯಗಳು. ಹಾಗಾಗಿ ಅಂಥ ಒಂದು ಸನ್ನಿವೇಶದಲ್ಲಿ ಈ ದಿನ ನಿಮಗೆ ಓದಿನಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ. ಇದು ತುಂಬ ತಾತ್ಕಾಲಿಕ, ಆದರೂ ಕೂಡ ಈ ದಿನ ಏನೋ ಒಂದು ಅಸಮಾಧಾನ ವ್ಯಕ್ತಪಡಿಸುವಂಥದ್ದು ಇರುತ್ತೆ. ಹಾಗೆ ಈ ದಿನದಲ್ಲಿ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮನೆಯಲ್ಲೇ ಭಿನ್ನಾಭಿಪ್ರಾಯಗಳು ಮೂಡುವಂಥದ್ದು ಇದೆ. ಹಾಗಾಗಿ ಆ ಮನೆಯಲ್ಲಿರುವಂಥವರ ಈ ಅಭಿಪ್ರಾಯ ಭೇದವನ್ನು ಈ ದಿನ ನೀವು ಪರಿಹರಿಸಬೇಕಾಗತ್ತೆ. ಹಾಗೆ ನಿಮ್ಮ ಮಾತು, ನಿಮ್ಮ ನಡತೆ ಈ ದಿನ ತಪ್ಪು ತಿಳುವಳಿಕೆಗಳಿಗೂ ಕೂಡ ಕಾರಣವಾಗುವಂಥದ್ದು. ಹಾಗಾಗಿ ಮಾತನ್ನು ಸ್ಪಷ್ಟವಾಗಿ ಆಡುವಂಥದ್ದು, ಹಾಗೆ ನಿಮ್ಮ ಉದ್ದೇಶ ಏನು ಅನ್ನುವಂಥದ್ದನ್ನು ಮೊದಲೇ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿಬಿಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮಗೆ ತೃಪ್ತಿದಾಯಕವಾದಂತಹ ದಿನ ಆಗುತ್ತೆ, ಸಂತೋಷದ ದಿನ ಆಗುತ್ತೆ. ಹಾಗೆ ಈ ಸಂತೋಷ, ಈ ಸಂತೃಪ್ತಿ ಎಲ್ಲಿ ಸಿಕ್ಕತ್ತೆ ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಿರುತ್ತೆ. ಏಕೆಂದರೆ ತುಂಬ ಸಂಯಮದಿಂದ ಇರ್ತೀರಿ, ತುಂಬ ತಾಳ್ಮೆಯಿಂದ ಈ ದಿನ ಇರ್ತೀರಿ. ಹಾಗಾಗಿನೇ ನಿಮ್ಮ ಒಂದು ವರ್ತನೆ, ನಿಮ್ಮ ನಡತೆ ಈ ದಿನ ಎಲ್ಲರಿಗೂ ಕೂಡ ಇಷ್ಟವಾಗುವಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಈ ದಿನ ಸ್ತ್ರೀಯರು ವಿಶೇಷವಾಗಿ ಈ ಸಣ್ಣ ಪುಟ್ಟ ವಿಚಾರಗಳನ್ನು ವಿಪರೀತಕ್ಕೆ ಎಳಿಬಾರ್ದು. ಯಾವುದೇ ಫಲಿತಾಂಶ ಬಂದರೂ ಕೂಡ ಅದಕ್ಕೆ ನೀವು ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಜೊತೆಗೆ ವ್ಯಾಪಾರದ ಸಲುವಾಗಿ ಮಾಡುವಂಥ ಪ್ರಯಾಣದಲ್ಲಿ ಸ್ವಲ್ಪ ಏರಿಳಿತಗಳಿದ್ದರೂ ಕೂಡ ಅದನ್ನು ಕೂಡ ಅನುಸರಣೆ ಮಾಡಿಕೊಳ್ಬೇಕಾಗತ್ತೆ.
ಹಾಗೆ ಈ ದಿನ ಅನಾವಶ್ಯಕವಾದಂಥ ಖರ್ಚಿನಿಂದ ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ಜೊತೆಗೆ ಆರೋಗ್ಯದ ಕಡೆ ಕೂಡ ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ. ಇಲ್ಲಿಯವರೆಗೆ ಸ್ವಲ್ಪ ವಿಶ್ರಾಂತಿಯ ಕೊರತೆ ಇದೆ. ಹಾಗೆ ಮಾನಸಿಕ ಒತ್ತಡ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದೇ ಇರುವಂಥದ್ದು. ಅದನ್ನು ಹೇಳಿಕೊಳ್ಳಲಾಗಲಿಕ್ಕೂ ಕೂಡ ನಿಮಗೆ ಅಷ್ಟೊಂದು ಒಂದು ಪುರ್ಸತ್ ಅನ್ನುವಂಥದ್ದು, ಟೈಮ್ ಅನ್ನುವಂಥದ್ದು ಇರಲ್ಲ. ಆದರೆ ಈ ದಿನ ಮತ್ತು ನಾಳೆಯ ದಿನ ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಿಕ್ಕೆ ಒಂದು ಒಳ್ಳೆಯ ವೇದಿಕೆ ನಿಮಗೆ ಸಿಗ್ತಾ ಇದೆ. ಇದನ್ನು ಬಳಸ್ಕೊಳ್ಳುವಂಥದ್ದು, ಹಾಗೆ ಕೆಲವರ ಅಭಿಪ್ರಾಯವನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗಿ ಆದರೂ ಕೂಡ ಮುಂದುವರಿಯುತ್ತೆ. ಇನ್ನು ಈ ಕಾನೂನಿನ ತೊಡಕುಗಳೇನಾದರೂ ಇದ್ದರೆ, ಸಮಸ್ಯೆಗಳೇನಾದರೂ ಇದ್ದರೆ ಅದಕ್ಕೆ ಸ್ವಲ್ಪ ಪ್ರಿಯಾರಿಟಿ ಕೊಡಿ. ಅದಕ್ಕಾಗಿ ತಜ್ಞರನ್ನು, ಹಾಗೆ ವಕೀಲರನ್ನು ಅಥವಾ ಈ ಒಂದು ವಿಚಾರದಲ್ಲಿ ಅನುಭವಸ್ಥರನ್ನು ನೀವು ಭೇಟಿ ಮಾಡುವಂಥ ಅಗತ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬಸ್ಥರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಎಲ್ಲೋ ಒಂದು ಕಡೆ ಸಮಸ್ಯೆ ಉಲ್ಬಣ ಆಗುವಂಥದ್ದು ಕೂಡ ಇರುತ್ತೆ. ಆದಷ್ಟು ನೀವು ಮುಂಜಾಗ್ರತೆಯನ್ನು ವಹಿಸ್ಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಕೆಲಸ ಕಾರ್ಯಗಳಲ್ಲಿ ಈ ದಿನ ತುಂಬ ಆಸಕ್ತಿ ಇರುತ್ತೆ. ಕೆಲಸಗಳು ನಿರಾಯಾಸವಾಗಿ ಪೂರ್ಣ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ಮಾತು, ಅವರ ನಡವಳಿಕೆ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ಬಹು ನಿರೀಕ್ಷಿತ ಅವಕಾಶಗಳು ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ವಾಹನ ಯೋಗ ಚೆನ್ನಾಗಿದೆ. ಹಾಗೆ ವಾಹನದ ಖರೀದಿಗೆ ಇದ್ದಂತಹ ಅಡೆತಡೆಗಳು ಈ ದಿನ ದೂರ ಆಗುವಂಥದ್ದು, ಹಾಗೆ ನಿಮ್ಮ ಪ್ರಯಾಣ ಈ ದಿನದಲ್ಲಿ ಗುರಿಯನ್ನು ತಲುಪುವಂಥದ್ದು, ಹಾಗೆ ಉದ್ದೇಶಿತ ಫಲಿತಾಂಶವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಈ ದಿನ ತೀರಾ ಕಡಿಮೆ ಇರುವಂಥದ್ದು. ಹಾಗೆ ಈ ಹೊಸದಾಗಿ ಪರಿಚಯ ಆಗ್ತಾರಲ್ಲ ಅಂಥವ್ರ ಮೇಲೆ ಅತಿಯಾಗಿ ವಿಶ್ವಾಸವನ್ನು ಇಟ್ಕೊಳ್ಬೇಡಿ. ಹಣಕಾಸಿನ ಸ್ವಾತಂತ್ರ್ಯವನ್ನು ಅವರಿಗೆ ಕೊಡಬೇಡಿ. ಇನ್ನು ಈ ದಿನ ನಿಮ್ಮ ಸ್ನೇಹಿತರೊಂದಿಗೆ ತುಂಬ ಸಂಯಮದಿಂದ ವರ್ತಿಸಬೇಕಾಗತ್ತೆ. ಯಾವುದೋ ಒಂದು ನಿಮ್ಮಲ್ಲಿ ಹೆಚ್ಚಾಗಿದೆ, ನೀವೇ ಅದಕ್ಕೆ ಬಲಶಾಲಿಗಳಾಗಿದ್ದೀರಿ ಅನ್ನುವಂಥ ವಿಚಾರ ಎಲ್ಲೂ ಕೂಡ ಅದು ನಿಮ್ಮ ಸ್ನೇಹಿತರ, ಬಂಧುಗಳ ಗಮನಕ್ಕೆ ಬರಬಾರ್ದು. ಹಾಗೇನಾದರೂ ಬಂದರೆ ಅಲ್ಲಿ ನಿಮ್ಮ ಬಗ್ಗೆ ಒಂದು ದ್ವೇಷ ಸಾಧನೆಗೆ ಅವಕಾಶ ಆದಂತಾಗ್ಬಿಡುತ್ತೆ. ಇನ್ನು ಈ ದಿನ ಅನಾವಶ್ಯಕವಾದಂಥ ಖರ್ಚಿನಿಂದ ದೂರ ಇರುವಂಥ ಒಂದು ಪ್ರಯತ್ನ ಕೂಡ ಮಾಡಿ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂಥದ್ದು ತುಂಬ ಅಗತ್ಯ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಮಕ್ಕಳ ವಿಚಾರದಲ್ಲಿ ಅಥವಾ ನಿಮ್ಮ ಒಡ ಹುಟ್ಟಿದವರ ವಿಚಾರದಲ್ಲಿ ವಿಶೇಷವಾದಂಥ ಒಂದು ಕಾಳಜಿಯನ್ನು ವ್ಯಕ್ತಪಡಿಸುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ರಕ್ತಕ್ಕೆ ಸಂಬಂಧಪಟ್ಟಂತಹ ಅಥವಾ ಕಾಲುಗಳಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಏಕೆಂದರೆ ನಿಮಗೆ ಸ್ವಲ್ಪ ಶ್ರಮದಾಯಕವಾದಂತಹ ಕೆಲಸ ಇಲ್ಲಿಂದ ಉದ್ಭವ ಆಗುವಂಥದ್ದಿರುತ್ತೆ. ಸ್ವಲ್ಪ ಜಾಗ್ರತೆ. ಮಹಾಗಣಪತಿಯನ್ನು ಆರಾಧನೆ ಮಾಡ್ತಾ ಇರಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಲ್ಲ, ಮಿಶ್ರ ಫಲಗಳು ಸಿಕ್ಕುವಂಥದ್ದು. ಹಾಗಾಗಿಯೇ ಕೆಲವೊಮ್ಮೆ ನಿಮ್ಮ ಬಗ್ಗೆನೇ ನಿಮಗೆ ಬೇಸರ ಆಗಿಬಿಡುತ್ತೆ, ನಿಮ್ಮ ಕಾರ್ಯವಿಧಾನದ ಬಗ್ಗೆನೇ ನಿಮಗೆ ಅಸಮಾಧಾನ ಆಗಿಬಿಡುತ್ತೆ. ಹಾಗಾಗಿಯೇ ಸಾಧ್ಯ ಆದಷ್ಟು ಉತ್ತಮವಾದಂತಹ ಒಂದು ಧನಾತ್ಮಕವಾದಂತಹ ಒಂದು ಆಲೋಚನೆಯನ್ನು ನೀವು ರೂಢಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಅವಕಾಶ ಸಿಕ್ಕಾಗ ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಹಾಗೆ ಈ ದಿನ ಸ್ಥಿರಾಸ್ತಿಯ ವಿಚಾರವಾಗಿ ಇದ್ದಂತಹ ಒಂದು ಸಮಸ್ಯೆ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಯುವಂಥ ಸಾಧ್ಯತೆ ಇರುತ್ತೆ. ಆದರೆ ಪ್ರಯತ್ನ ಮಾತ್ರ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ಇನ್ನು ಈ ದಿನ ಸ್ತ್ರೀಯರು ಸಣ್ಣ ಪುಟ್ಟ ವಿಚಾರಗಳನ್ನು ನೀವು ಅಲ್ಲಿಗೆ ಬಿಡುವಂಥದ್ದು ಉತ್ತಮ. ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸವನ್ನು ಮಾತ್ರ ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ಮಾತಿಗೂ ಕೂಡ ಬೆಲೆ ಇದೆ ಅನ್ನುವಂಥದ್ದು ನಿಮಗೆ ಅರ್ಥ ಆಗುತ್ತೆ. ಇನ್ನು ಈ ದಿನ ಅಪರಿಚಿತರು ಕೂಡ ನಿಮ್ಮ ಸಹಾಯಕ್ಕೆ ಧಾವಿಸುವಂಥದ್ದು ಇರುತ್ತೆ, ಆದರೆ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಸ್ತುವಿನ ಖರೀದಿಗೆ ಇದ್ದಂತಹ ಅಡೆತಡೆಗಳು ದೂರ ಆಗುತ್ತೆ. ಇನ್ನು ದೈವ ಭಕ್ತಿ ಹೆಚ್ಚಾಗುವಂತಹ ಸಂದರ್ಭ ಕೂಡ ಇರುತ್ತೆ.
ಏಕೆಂದರೆ ಕಷ್ಟ ಬಂದಾಗಲೇ ವೆಂಕಟರಮಣ ಅಂತ ಹೇಳೋದು, ಸಂಕಟ ಬಂದಾಗ ವೆಂಕಟರಮಣ ಅನ್ನೋವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿಯೇ ಈ ದಿನ ನಿಮ್ಮ ಸ್ನೇಹಿತರಿಂದ ಉದ್ಭವಿಸುವಂತಹ ಸಮಸ್ಯೆಗಳ ಪರಿಹಾರಕ್ಕಾಗಿ ಸ್ವಲ್ಪ ಪ್ರಯತ್ನ ಪಡುವಂಥದ್ದು ಇದೆ. ಹಾಗೆ ಕೆಲವೊಂದು ಸಂಬಂಧಗಳು ನಿಮಗೆ ಬಿಸಿ ತುಪ್ಪದಂತೆ ಇರುವಂಥದ್ದು, ಅದನ್ನು ನುಂಗಲಿಕ್ಕೂ ಆಗಲ್ಲ, ಹೊರಗೆ ಉಗುಳಲಿಕ್ಕೂ ಸಾಧ್ಯ ಆಗಲ್ಲ. ಅಂಥ ಒಂದು ಸನ್ನಿವೇಶದಲ್ಲಿ ನೀವು ಈ ದಿನ ಇರುವಂಥದ್ದಿದೆ. ಆದಷ್ಟು ನಿಮ್ಮ ಮನಸ್ಸನ್ನು ತಿಳಿಯಾಗಿ ಇಟ್ಕೊಳ್ಳಿ. ಹಾಗೆ ಸ್ವಚ್ಛಂದವಾದ ಗಾಳಿಯನ್ನು ಉಸಿರಾಟ ಮಾಡುವಂಥದ್ದು, ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಪ್ರಾರ್ಥನೆ ಮಾಡ್ತಾಯಿರಿ. ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮನೆಯ ಹೊರಗೆ ಸ್ವಲ್ಪ ಸಮಸ್ಯಾತ್ಮಕವಾದಂಥ ಒಂದು ವಾತಾವರಣ ಇರುತ್ತೆ. ಅದರಲ್ಲೂ ನೀವೇ ಸೃಷ್ಟಿ ಮಾಡಿಕೊಂಡಿರುವಂಥ ಒಂದು ವಾತಾವರಣ ಇದು. ಅಂಥ ಸನ್ನಿವೇಶದಲ್ಲಿ ನಿಮಗೆ ಯಾರೂ ಕೂಡ ಸಹಾಯಕ್ಕೆ ಬರಲ್ಲ. ಹಾಗಾಗಿ ಏಕಾಂಗಿಯಾಗಿಯೇ ಈ ದಿನದ ವಿದ್ಯಮಾನಗಳನ್ನು ನೀವು ಎದುರಿಸಬೇಕಾಗತ್ತೆ. ಹಾಗೆ ಆಪ್ತ ಸ್ನೇಹಿತರಿಂದ ಈ ದಿನ ದೂರ ಇರುವಂಥದ್ದು ಉತ್ತಮ. ಯಾವುದೇ ಚಟುವಟಿಕೆಗಳ ಬಗ್ಗೆ ಯಾರಿಗೂ ಕೂಡ ಈ ದಿನ ನೀವು ಶೇರ್ ಮಾಡುವಂಥದ್ದನ್ನು ಮಾಡಬೇಡಿ. ಹಾಗೆ ಈ ದಿನ ನಿಮ್ಮ ಕೆಲಸವನ್ನು ಒಮ್ಮೆ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ಅನ್ನುವಂಥ ಒಂದು ಜಿಜ್ಞಾಸೆ ಇರುತ್ತೆ, ಅಂಥ ಒಂದು ಒತ್ತಡ ಇರುತ್ತೆ ಈ ಸಂದರ್ಭದಲ್ಲಿ. ಹಾಗೆ ಈ ದಿನ ನಿಂತು ಹೋಗಿರುವಂತಹ ಕೆಲಸ ಕಾರ್ಯಗಳು ಸರಾಗವಾಗಿ ಮುಂದುವರಿಯುವಂಥದ್ದು ಇದೆ. ಅಷ್ಟರ ಮಟ್ಟಿಗೆ ನಿಮ್ಮ ಕಮಿಟ್ಮೆಂಟ್ ಲೆವೆಲ್ ಅನ್ನುವಂಥದ್ದು ಇರುತ್ತೆ. ಹಾಗೆ ಈ ದಿನ ನಿಮ್ಮ ಮಾತಿನ ಚಾತುರ್ಯದಿಂದ ವ್ಯಾಪಾರದಲ್ಲಿ ಪ್ರಗತಿಯನ್ನು ಕಾಣುವಂಥ ಸಂದರ್ಭ ಇದೆ. ಹಾಗೆ ಅಂಥ ಮಾತಿನಿಂದಲೇ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಹಣಕಾಸಿನ ವ್ಯವಹಾರಗಳಲ್ಲಿ ನೀವು ಯಾವುದೇ ಒಂದು ಪರೀಕ್ಷೆಗೆ ಒಳಪಡಬೇಡಿ. ಅಂದರೆ ಅದೃಷ್ಟದ ಜೊತೆ ಆಟ ಆಡುವಂಥದ್ದು ಒಳ್ಳೆಯದಲ್ಲ. ಇನ್ನು ಈ ದಿನ ಆಹಾರ ವಿಹಾರಗಳಲ್ಲಿ ಸ್ವಲ್ಪ ನಿಯಂತ್ರಣವನ್ನು ತಂದುಕೊಳ್ಳುವಂಥದ್ದು ತುಂಬ ಇದೆ. ಇನ್ನು ಈ ದಿನ ನಿರುದ್ಯೋಗಿಗಳಿಗೆ ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದು ಇದೆ. ಏಕೆಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿನೇ ಇರುವಂಥದ್ದು, ಸ್ವಲ್ಪ ದುಬಾರಿಯಾಗೇ ಇರುವಂಥದ್ದು. ಅದನ್ನು ಈ ದಿನ ಫುಲ್ಫಿಲ್ ಮಾಡಲಿಕ್ಕೆ ನಿಮ್ಮ ಒಂದು ಬಳಗದಿಂದ, ನಿಮ್ಮ ತಂದೆ ತಾಯಿಯಿಂದ ಅದು ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ದಿನ ಅಸಮಾಧಾನದ ಮೇಲೆ ಅಸಮಾಧಾನ ಉಂಟಾಗುವಂಥದ್ದು ಇರುತ್ತೆ. ಸ್ವಲ್ಪ ಹೊಂದಾಣಿಕೆಯಿಂದ ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ವೃತ್ತಿ ಮತ್ತು ವ್ಯವಹಾರ ಇದನ್ನು ನಿರೀಕ್ಷೆಗೆ ತಕ್ಕಂತೆ ಇವು ಇರಲ್ಲ. ಆದರೂ ಕೂಡ ಅದರ ಮಧ್ಯೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥದ್ದು ತುಂಬ ಅಗತ್ಯತೆ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರಿಂದ ಉತ್ತಮವಾದಂಥ ಒಂದು ಸಂದೇಶವನ್ನು ಕೇಳ್ತೀರಿ. ಉತ್ತಮವಾದ ಸಹಕಾರ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಹೊಸ ಪರಿಚಯಗಳು ಪ್ರಯಾಣ ಕಾಲದಲ್ಲಿ ಆಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಆ ಪರಿಚಯ ನಿಮಗೆ ಮುಂದೆ ಒಳ್ಳೆಯದನ್ನು ತರಲಿಕ್ಕೆ ಒಂದು ರೀತಿಯಲ್ಲಿ ನಾಂದಿಯಾಗತ್ತೆ. ಹಾಗೆ ಬಹುಕಾಲದಿಂದ ಬಾಕಿ ಉಳಿದಂತಹ ಸಮಸ್ಯೆಗಳು ಈ ದಿನ ಬಗೆಹರಿಯುವಂಥದ್ದು ಇರುತ್ತೆ. ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗುವಂಥದ್ದು, ಒಂದು ಬಡ್ತಿ ಸಿಕ್ಕುವಂಥದ್ದು, ಜವಾಬ್ದಾರಿಗಳನ್ನು ಬಹಳ ಯಶಸ್ವಿಯಾಗಿ ನಿರ್ವಹಣೆ ಮಾಡುವಂಥ ಒಂದು ಕೌಶಲ್ಯ ಸಿಕ್ಕುವಂಥದ್ದು ಇರುತ್ತೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ಉತ್ಸಾಹಭರಿತರಾಗಿರ್ತೀರಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ನಿಮಗೆ ಎಲ್ಲ ಕಡೆ ಅನುಕೂಲಕರವಾಗಿರುವಂಥ ವಾತಾವರಣ ಏನೋ ಇದೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಇನ್ನೂ ಕೂಡ ನೀವು ಸಾಧನೆ ಮಾಡಬೇಕಾಗಿದೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನದ ಈ ಭಾಗ ಏನಿದೆ, ಮೊದಲ ಭಾಗ ಏನಿದೆ, ಅಲ್ಲಿ ಹೊಸ ಅವಕಾಶಗಳು ನಿಮಗೆ ಸಿಕ್ಕಾಗ ಅದನ್ನು ಮುಂದೂಡುವಂಥ ಪ್ರಯತ್ನವನ್ನು ಮಾಡಬೇಡಿ. ಇನ್ನು ಈ ದಿನ ಅತಿಯಾಗಿ ಲಾಭ ಬರುತ್ತೆ ಅಂದರೂ ಕೂಡ ಅತಿ ಆಸೆಯನ್ನು ಇಟ್ಕೊಳ್ಳುವಂಥದ್ದು ಅಷ್ಟೊಂದು ಸಮರ್ಪಕವಾಗಿಲ್ಲ. ಹಾಗಾಗಿನೇ ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಆರಾಧನೆ ಮಾಡಿ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ.
ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.